ಕರ್ಣನ ಕುಂಡಲ ಮತ್ತು ಕವಚದಲ್ಲಿದ್ದ ಶಕ್ತಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಮಹಾಭಾರತದಲ್ಲಿ ಕರ್ಣ ಕುಂಡಲಧಾರನೆಂದು ಕರ್ಣನನ್ನು ಕರೆಯಲಾಗುತ್ತಿದ್ದು, ಕರ್ಣನಲ್ಲಿ ಕುಂಡಲ ಮತ್ತು ಕವಚ ಇರುವವರೆಗೂ ಯಾರಿಂದಲೂ ಆತನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಮಹಾಭಾರತದಲ್ಲಿ ಕರ್ಣನ ಕುಂಡಲ ಮತ್ತು ಕವಚವನ್ನು ಮೋಸದಿಂದ ತೆಗೆದುಕೊಂಡವರು ಯಾರು? ಕರ್ಣ ಕುಂಡಲ ಮತ್ತು ಕವಚಕ್ಕಿದ್ದ ಶಕ್ತಿಯ ಬಗ್ಗೆ ಗೊತ್ತೇ? ಮಹಾಭಾರತದಲ್ಲಿ ಕರ್ಣನನ್ನು ಮಹಾದಾನಿ ಎಂದು ಕರೆಯಲಾಗುತ್ತದೆ. ಕರ್ಣನ ದಾನದ ಗುಣವನ್ನು ಮೀರಿಸಲು ಯಾರೂ ಇರಲಿಲ್ಲ. ಕರ್ಣ ಪಾಂಡವ ಕುಲದವನಾಗಿದ್ದರೂ ಕೌರವರ ಸೇನೆಯಲ್ಲಿ ನಿಂತು ಯುದ್ಧವನ್ನು ಮಾಡಿದವನು. ಕರ್ಣನನ್ನು ಕರ್ಣ ಕುಂಡಲಧಾರನೆಂದು ಕರೆಯಲಾಗುತ್ತದೆ. ಕರ್ಣನು ಧರಿಸುವ ಕುಂಡಲ ಅಂದರೆ ಕರ್ಣನ ಕಿವಿಯೋಲೆ ಮತ್ತು ಕವಚಗಳು ಆತನ ಶೌರ್ಯದ ಸಂಕೇತವಾಗಿತ್ತು. ಕರ್ಣನ ಈ ವಿಶೇಷ ಅಲಂಕಾರಿಕ ಆಭರಣಗಳಿಂದಾಗಿ ಆತನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕರ್ಣನ ಮೈ ಮೇಲೆ ಕುಂಡಲಗಳು ಮತ್ತು ಕವಚಗಳಿರುತ್ತವೆಯೋ ಅಷ್ಟು ಸಮಯ ಆತನನ್ನು ಸೋಲಿಸುವುದು ಅಥವಾ ಕೊಲ್ಲುವುದು ಅಸಾಧ್ಯವೆಂಬುದು ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು. ಈ ಕಾರಣಕ್ಕಾಗಿಯೇ ಕೃಷ್ಣನು ಮಹಾಭಾರತದ ಯುದ್ಧದಲ್ಲಿ ಇಂದ್ರನ ಬಳಿ ಕರ್ಣ ಕುಂಡಲ ಮತ್ತು ಕವಚವನ್ನು ತೆಗೆದುಕೊಂಡು ಬರುವಂತೆ ಹೇಳುತ್ತಾನೆ. ಒಬ್ಬ ವ್ಯಕ್ತಿಗೆ ಅಷ್ಟೊಂದು ರಕ್ಷಣೆಯನ್ನು ನೀಡುತ್ತಿದ್ದ ಕರ್ಣ ಕುಂಡಲ ಮತ್ತು ಕವಚದಲ್ಲಿ ಅದೆಂಥ ಶಕ್ತಿ ಅಡಗಿತ್ತು ಎಂಬುದನ್ನು ನೋಡೋಣ. ಕರ್ಣನಿಗೆ ಕುಂಡಲ ಮತ್ತು ಕವಚ ನೀಡಿದವರು ಯಾರು? ಕರ್ಣ ಮಹಾಭಾರತದ ಕಾಲದಲ್ಲಿ ಮಹಾನ್ ದಾನಿ, ವೀರ ಯೋಧನಾಗಿದ್ದರೂ ತನ್ನ ಇಂದಿನ ಜನ್ಮದಲ್ಲಿ ಆತ ದಂಭೋದ್ಭವ ಎಂಬ ರಾಕ್ಷಸನಾಗಿದ್ದನು. ಸೂರ್ಯದೇವನು ದಂಭೋದ್ಭವನಿಗೆ 100 ಕುಂಡಲ ಕವಚಗಳನ್ನು ನೀಡಿದ್ದನು. ಈ ರಕ್ಷಾ ಕವಚ ಅಭೇದ್ಯವಾಗಿತ್ತು. ಸೂರ್ಯದೇವನು ಆತನಿಗೆ ಇವುಗಳನ್ನು ನೀಡುವಾಗ ಒಂದು ವರವನ್ನು ನೀಡುತ್ತಾನೆ. ಈ ವರದ ಪ್ರಕಾರ ಯಾವ ವ್ಯಕ್ತಿ ಕವಚವನ್ನು ಮುರಿಯುತ್ತಾನೋ ಅವನು ಸಾಯುತ್ತಾನೆ ಎನ್ನುವ ವರ ನೀಡಿದ್ದನು. ಹಿಂದಿನ ಜನ್ಮದಲ್ಲಿ ಕೃಷ್ಣ ಮತ್ತು ಅರ್ಜುನನ ಅವತಾರವಾದ ನರನಾರಾಯಣರು ಕರ್ಣನ 99 ರಕ್ಷಾ ಕವಚ ಮತ್ತು ಕಿವಿಯೋಲೆಗಳನ್ನು ಮುರಿದರು. ಆದರೆ ಒಂದು ರಕ್ಷಾ ಕವಚ ಮಾತ್ರ ಉಳಿದುಕೊಂಡಿತ್ತು. ಇದರಿಂದ ಕರ್ಣನು ಮುಂದಿನ ಜನ್ಮದಲ್ಲಿ ಈ ರಕ್ಷಾ ಕವಚ ಮತ್ತು ಕಿವಿಯೋಲೆಯೊಂದಿಗೆ ಜನಿಸಿದನು. ಕರ್ಣನ ರಕ್ಷಾ ಕವಚದಲ್ಲಿದ್ದ ಶಕ್ತಿ ಯಾವುದು? ಮಹಾಭಾರತದ ಕಥೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕರ್ಣನ ಕುಂಡಲ ಮತ್ತು ಕವಚಗಳು ಅದ್ಭುತವಾದ ಆಯುಧವಾಗಿದ್ದವು. ಅದನ್ನು ಯಾರಿಂದಲೂ ಭೇದಿಸಲು ಸಾಧ್ಯವಿರಲಿಲ್ಲ. ಈ ರಕ್ಷಣಾ ಕವಚವು ಕರ್ಣನೊಂದಿಗೆ ಅದೃಶ್ಯ ರೂಪದ ಶಕ್ತಿಯನ್ನು ಒಳಗೊಂಡಿತ್ತು. ಈ ರಕ್ಷಣಾ ಕವಚದ ಮೇಲೆ ಯಾವುದೇ ಆಯುಧವು ಯಾವುದೇ ರೀತಿಯ ಪರಿಣಾಮ ಬೀರುತ್ತಿರಲಿಲ್ಲ. ಯಾವುದೇ ಅಸ್ತ್ರ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅದು ಕರ್ಣನ ಈ ಕವಚವನ್ನು ಭೇದಿಸಲು ಸಾಧ್ಯವಿರಲಿಲ್ಲ. ಸೂರ್ಯನೇ ನೀಡಿದ್ದ ರಕ್ಷಾ ಕವಚದ ಮುಂದೆ ದೈವಿಕ ಆಯುಧಗಳು ಸಹ ವಿಫಲಗೊಳ್ಳುತ್ತಿದ್ದವು. ಕರ್ಣನ ಕುಂಡಲದಲ್ಲಿದ್ದ ಶಕ್ತಿ ಯಾವುದು? ಕರ್ಣನ ಕಿವಿಯೋಲೆಗಳು ಸೂರ್ಯನಂತೆ ಹೊಳೆಯುತ್ತಿದ್ದವು. ಸುಳಿಯಲ್ಲಿ ಸಂಗ್ರಹವಾಗಿರುವ ದೈವಿಕ ಶಕ್ತಿಯು ಕರ್ಣನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿತ್ತು. ಕರ್ಣ ಕುಂಡಲಗಳಿಗೆ ಎಷ್ಟು ಶಕ್ತಿ ಇತ್ತೆಂದರೆ ಕರ್ಣನು ಅವುಗಳನ್ನು ಎಂತೆಂಥ ಮಹಾನ್ ಯೋಧರಿಂದ ರಕ್ಷಿಸುತ್ತಿತ್ತು. ಕರ್ಣನ ಕಿವಿಯೋಲೆಗಳು ಅವನೊಳಗಿನ ಶಕ್ತಿಯನ್ನು ಬಹಳ ದೈವಿಕಗೊಳಿಸಿದ್ದವು. ಇದರಿಂದಾಗಿ ಅವನು ತನ್ನ ಜೀವನದಲ್ಲಿ ಎಷ್ಟೇ ದೊಡ್ಡ ಸವಾಲುಗಳನ್ನು ನೋಡಿದರೂ ಅದಕ್ಕೆ ಹೆದರಲಿಲ್ಲ. ಒಬ್ಬ ಯೋಧನಿಗೆ ಅವನ ಆತ್ಮಸ್ಥೈರ್ಯವೇ ದೊಡ್ಡ ಶಕ್ತಿಯಾಗಿತ್ತು. ಅದರ ಮೂಲಕ ಯೋಧನು ಯುದ್ಧ ಭೂಮಿಯಲ್ಲಿ ಏಕಕಾಲಕ್ಕೆ ಅನೇಕ ಯೋಧರನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದುತ್ತಿದ್ದ. ಈ ಆತ್ಮಸ್ಥೈರ್ಯವನ್ನು ಅವನ ಕಿವಿಯೋಲೆಗಳಿಂದ ಕುಂಡಲಗಳು ನೀಡುತ್ತಿದ್ದವು. ಕರ್ಣನನ್ನು ಏನೇ ಮಾಡಿದರೂ ಅವನು ಕುಂಡಲ ಮತ್ತು ಕವಚವನ್ನು ಹೊಂದಿರುವವರೆಗೆ ಆತನನ್ನು ಸೋಲಿಸಲು ಸಾಧ್ಯವಿಲ್ಲವೆಂಬುದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು. ಹಿಂದಿನ ಜನ್ಮದ ನರನಾರಾಯಣನು ಮಹಾಭಾರತದ ಕಾಲದಲ್ಲಿ ಅರ್ಜುನ ಮತ್ತು ಕೃಷ್ಣನಾಗಿ ಜನ್ಮ ಪಡೆದುಕೊಂಡಿದ್ದರು. ಕರ್ಣನ ಕವಚ ಮತ್ತು ಕಿವಿಯೋಲೆಗಳನ್ನು ಕೇಳಲು ಇಂದ್ರದೇವನನ್ನು ಶ್ರೀಕೃಷ್ಣ ಕಳುಹಿಸಿದನು. ಇಂದ್ರದೇವನು ಋಷಿಯಂತೆ ವೇಷ ಧರಿಸಿ ಕರ್ಣನಿಂದ ದಾನ ಕೇಳಿದನು. ಕರ್ಣನು ತನ್ನ ಕವಚ ಮತ್ತು ಕಿವಿಯೋಲೆಗಳನ್ನು ದಾನ ಮಾಡಿದನು. ಈ ರೀತಿಯಾಗಿ ಕರ್ಣನ ಶಕ್ತಿಯು ಹೊರಟು ಹೋಯಿತು ಮತ್ತು ಅರ್ಜುನನಿಗೆ ಕರ್ಣನನ್ನು ಕೊಲ್ಲುವುದು ಸುಲಭವಾಯಿತು.
ಕರ್ಣನಿಗೆ ಆತ ಧರಿಸಿದ್ದ ಕುಂಡಲ ಮತ್ತು ಕವಚಗಳೇ ಶಕ್ತಿಯ ಮೂಲ ಕೇಂದ್ರವಾಗಿತ್ತು. ಅವನನ್ನು ಸೋಲಿಸಲು ಯಾವುದೇ ಯೋಧರಿಂದ ಸಾಧ್ಯವಾಗದೇ ಇರಲು ಈ ಎರಡು ಆಭರಣಗಳೇ ಮುಖ್ಯ ಕಾರಣವೆನಿಸಿಕೊಂಡಿತ್ತು. ಆದರೂ ಮಹಾಭಾರತದ ಅವಧಿಯಲ್ಲಿ ಇಂದ್ರ ಇದನ್ನು ಮೋಸದಿಂದ ತೆಗೆದುಕೊಳ್ಳುವ ಮೂಲಕ ಕರ್ಣನ ಸಾವಿಗೆ ಕಾರಣನಾಗುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ.